ವಿಜಯನಗರ ಸಾಮ್ರಾಜ್ಯ, ಹಂಪಿ, ವಿರೂಪಾಕ್ಷ ದೇವಾಲಯ. ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಬಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿರೂಪಾಕ್ಷ ದೇವಸ್ಥಾನ ದೇವಾಲಯ, ವಿಜಯನಗರ, ಹಂಪಿ. ವಿಜಯನಗರ ಸಾಮ್ರಾಜ್ಯದ ಹಂಪಿಯ ನಕ್ಷೆ ಮತ್ತು ನೋಡಬೇಕಾದ ಸ್ಥಳಗಳು. ಕರ್ನಾಟಕದಿಂದ ಹಂಪಿಗೆ ಹೋಗಲು KSRTC ಬಸ್ಸಿನ ವ್ಯವಸ್ಥೆ ಇದೆ. ರಿಲೇವೈಸ್ ಹಂಪಿ ಎಕ್ಸ್ಪ್ರೆಸ್ 26592 ಬೆಂಗಳೂರು ಹೊಸಪೇಟೆ ಹುಬ್ಳಿ. ಹರಿಪ್ರಿಯಾ ಎಕ್ಸ್ಪ್ರೆಸ್, ಅಮರಾವತಿ ಎಕ್ಸ್ಪ್ರೆಸ್, ವಾಸ್ಕೋ ಹೌರಾ ಎಕ್ಸ್ಪ್ರೆಸ್ ಪ್ಯಾಸೆಂಜರ್. ನಿಯರೆಸ್ಟ್ ಏರ್ಪೋರ್ಟ್ಸ್ ಬೆಂಗಳೂರು, ಹುಬ್ಳಿ, ಬೆಳಗಾವಿ, ಹೈದರಾಬಾದ್. ರೀಚಿಂಗ್ ಹಂಪಿ, ಕಮಲಾಪುರ. City buses from Hospet Hampi is 13 kilometers. Hospet Kamalapur is 12 kilometers. Hampi Museum, Archaeological Survey of India. Nearest place to Hampi, Vijaypura 220 kilometers, Bidar 410 kilometers, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು 150 ಕಿಲೋಮೀಟರ್ಸ್, ಗೋಕರ್ಣ 300 ಕಿಲೋಮೀಟರ್ಸ್, ಲಕ್ಕುಂಡಿ 80 ಕಿಲೋಮೀಟರ್ಸ್, ಸಂಡೂರು 45 ಕಿಲೋಮೀಟರ್ಸ್, ಬೇಲೂರು ಹಳೇಬೀಡು 300 ಕಿಲೋಮೀಟರ್ಸ್, ಮೈಸೂರು 421 ಕಿಲೋಮೀಟರ್ಸ್, ಬೆಂಗಳೂರು 366 ಕಿಲೋಮೀಟರ್ಸ್, ಮಂಗಳೂರು 517 ಕಿಲೋಮೀಟರ್ಸ್ ಇದೆ. ಹಂಪಿಯ ಅವಶೇಷಗಳು 4100 ಹೆಕ್ಟೇರ್ 16 ಚದರ ಮೈಲಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿವೆ ಮತ್ತು ಇದನ್ನು ಯುನೆಸ್ಕೋ ಕೋಟೆಗಳು, ನದಿ ತೀರದ ವೈಶಿಷ್ಟ್ಯಗಳು, ರಾಜಮನೆತನದ ಮತ್ತು ಪವಿತ್ರ ಸಂಕೀರ್ಣಗಳು, ದೇವಾಲಯಗಳು, ದೇವಾಲಯ ಕಂಬಗಳ ಸಮಾಧಿಗಳು, ಮಂಟಪಗಳು, ಸ್ಮಾರಕ ರಚನೆಗಳು, ನೀರಿನ ರಚನೆಗಳು ಮತ್ತು ಇತರವುಗಳನ್ನು ಒಳಗೊಂಡಿರುವ ದಕ್ಷಿಣ ಭಾರತದ ಕೊನೆಯ ಮಹಾನ್ ಹಿಂದೂ ಸಾಮ್ರಾಜ್ಯದ 1600ಕ್ಕೂ ಹೆಚ್ಚು ಅವಶೇಷಗಳ ಕಠಿಣ ಭವ್ಯವಾದ ಸ್ಥಳ. ಹಂಪಿ ಎಂಬ ಹೆಸರು ತುಂಗಭದ್ರಾ ನದಿಯ ಹಳೆಯ ಹೆಸರಿನಿಂದ ಬಂದಿದೆ, ಅದು ಪಂಪಾ. ಆದ್ದರಿಂದ ಹಂಪಿ ಎಂಬ ಹೆಸರು ಕನ್ನಡ ಹೆಸರಿನ ಹಂಪೆಯ ಇಂಗ್ಲಿಷ್ ಆವೃತ್ತಿಯಾಗಿದೆ. 16ನೇ ಶತಮಾನದ ಆರಂಭದಲ್ಲಿ ಹಂಪಿ ವಿಜಯನಗರ ಪವಿತ್ರ ಕೇಂದ್ರದ ಪ್ರಮುಖ ಹಿಂದೂ ದೇವಾಲಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮಾರುಕಟ್ಟೆಗಳನ್ನು ಒಳಗೊಂಡಿತ್ತು. ನಗರ ಕೇಂದ್ರವು ರಾಜಮನೆತನದ ಕೇಂದ್ರಗಳನ್ನು ಒಳಗೊಂಡಿತ್ತು. ಹಂಪಿ ಆಂಧ್ರ ಪ್ರದೇಶದೊಂದಿಗಿನ ರಾಜ್ಯದ ಗಡಿಯ ಬಳಿ ಮಧ್ಯ ಕರ್ನಾಟಕದ ಪೂರ್ವ ಭಾಗದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿದೆ. ಇದು ಬಾದಾಮಿ ಮತ್ತು ಐಹೊಳೆ ಪುರಾತತ್ವ ಸ್ಥಳಗಳಿಂದ ಆಗ್ನೇಯಕ್ಕೆ 140 ಕಿಲೋಮೀಟರ್ 87 ಮೈಲಿ ದೂರದಲ್ಲಿದೆ. ಸಾಂಪ್ರದಾಯಿಕವಾಗಿ ಪಂಪಾ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ ಅಥವಾ ಭಾಸ್ಕರ ಕ್ಷೇತ್ರ ಹಿಂದೂ ದೇವತಾಶಾಸ್ತ್ರದಲ್ಲಿ ಪಾರ್ವತಿಯ ಇನ್ನೊಂದು ಹೆಸರಾದ ಪಂಪಾದಿಂದ ಬಂದಿದೆ. ಪುರಾಣಗಳ ಪ್ರಕಾರ ಕನ್ಯೆ ಪಾರ್ವತಿ ಶಿವನ ಹಿಂದಿನ ಪತ್ನಿ. ಸತಿಯ ಪುನರ್ಜನ್ಮ. ಒಂಟಿ ತಪಸ್ವಿ ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ. ಆಕೆಯ ಪೋಷಕರು ಆಕೆಯ ಬಯಕೆ ಬಗ್ಗೆ ತಿಳಿದುಕೊಂಡು ಅವಳನ್ನು ನಿರುತ್ಸಾಹಗೊಳಿಸುತ್ತಾರೆ, ಆದರೆ ಅವಳು ತನ್ನ ಆಸೆಯನ್ನು ಅನುಸರಿಸುತ್ತಾಳೆ. ಶಿವನು ಯೋಗ ಧ್ಯಾನದಲ್ಲಿ ಕಳೆದು ಹೋಗುತ್ತಾನೆ. ಲೋಕದ ಬಗ್ಗೆ ಅರಿವಿಲ್ಲದವನಾಗಿದ್ದಾಗ ಪಾರ್ವತಿ ಅವನನ್ನು ಜಾಗೃತಗೊಳಿಸಲು ಮತ್ತು ಅವನ ಗಮನವನ್ನು ಪಡೆಯಲು ಸಹಾಯಕ್ಕಾಗಿ ದೇವರುಗಳ ಮನವಿ ಮಾಡುತ್ತಾನೆ. ಇಂದ್ರನು ಕಾಮದೇವನನ್ನು ಪ್ರೀತಿ, ಆಕರ್ಷಣೆ ಮತ್ತು ವಾತ್ಸಲ್ಯದ ಹಿಂದೂ ದೇವರು ಧ್ಯಾನದಿಂದ ಎಬ್ಬಿಸಲು ಕಳಿಸುತ್ತಾನೆ ಮತ್ತು ಬಯಕೆಯ ಬಾಣವನ್ನು ಬಿಡುತ್ತಾನೆ.
ಶಿವನು ತನ್ನ ಹಣೆಯ ಮೇಲೆ ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಬೂದಿ ಮಾಡುತ್ತಾನೆ. ವಿರೂಪಾಕ್ಷ ಬಜಾರ್ ಹಂಪಿ. ವಿರೂಪಾಕ್ಷ ಬಜಾರ್ ಹಂಪಿ. ವಿರೂಪಾಕ್ಷ ಬಜಾರ್ ಹಂಪಿ. ವಿರೂಪಾಕ್ಷ ದೇವಾಲಯ ಹಂಪಿ. ವಿರೂಪಾಕ್ಷ ದೇವಾಲಯವು ಅತ್ಯಂತ ಹಳೆಯ ದೇವಾಲಯವಾಗಿದ್ದು ಯಾತ್ರಿಕರು ಮತ್ತು ಪ್ರವಾಸಿಗರಿಗೆ ಪ್ರಮುಖ ತಾಣವಾಗಿದೆ ಮತ್ತು ಇದು ಹಿಂದೂ ಪೂಜಾ ಸ್ಥಳವಾಗಿ ಉಳಿದಿದೆ. ಶಿವ, ಪಂಪಾ ಮತ್ತು ದುರ್ಗಾ ದೇವಾಲಯಗಳ ಕೆಲವು ಭಾಗಗಳು 11ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದವು. ಇದನ್ನು ವಿಜಯನಗರ ಯುಗದಲ್ಲಿ ವಿಸ್ತರಿಸಲಾಯಿತು. ಈ ದೇವಾಲಯವು 11 ದೇವಾಲಯಗಳ ಸಂಗ್ರಹವಾಗಿದೆ. ನಿಯಮಿತವಾಗಿ ಪುನಃ ಬಣ್ಣ ಬಳಿಯಲಾಗುತ್ತದೆ. 50 ಮೀಟರ್ (160 ಅಡಿ) ಎತ್ತರದ ಗೋಪುರ, ಅದ್ವೈತ ವೇದಾಂತ ಸಂಪ್ರದಾಯದ ವಿದ್ಯಾರಣ್ಯರಿಗೆ ಮೀಸಲಾಗಿರುವ ಹಿಂದೂ ಮಠ, ನೀರಿನ ಟ್ಯಾಂಕ್, ಮನ್ಮಥ ಸಮುದಾಯ ಅಡುಗೆಮನೆ, ಇತರ ಸ್ಮಾರಕಗಳು ಮತ್ತು ಪೂರ್ವ ತುದಿಯಲ್ಲಿ ಏಕಶಿಲೆಯ ನಂದಿ ದೇವಾಲಯದೊಂದಿಗೆ 750 ಮೀಟರ್ (2460 ಅಡಿ) ಉದ್ದದ ಪಾಳು ಬಿದ್ದ ಕಲ್ಲಿನ ಮಾರುಕಟ್ಟೆ. ಈ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿ ಶಿವ ಮತ್ತು ಪಂಪಾದೇವಿ ದೇವಾಲಯಗಳ ಗರ್ಭಗುಡಿಗಳನ್ನು ಸೂರ್ಯೋದಯಕ್ಕೆ ಜೋಡಿಸುತ್ತದೆ. ಒಂದು ದೊಡ್ಡ ಗೋಪುರವು ಅದರ ಪ್ರವೇಶದ್ವಾರವನ್ನು ಗುರುತಿಸುತ್ತದೆ. ಈ ಮೇಲ್ವಿಚಾರಣಾ ರಚನೆಯ ಪಿರಮಿಡ್ ಗೋಪುರವಾಗಿದ್ದು, ಪ್ರತಿಯೊಂದರ ಮೇಲೆ ಪಿಲಾಸ್ಟರ್ಡ್ ಮಹಡಿಗಳಿವೆ. ಅದರಲ್ಲಿ ಪ್ರತಿಯೊಂದರ ಮೇಲೆ ಕಾಮ ಪ್ರಚೋದಕ ಶಿಲ್ಪಗಳು ಸೇರಿದಂತೆ ಕಲಾಕೃತಿಗಳಿವೆ. ಗೋಪುರವು ಆಯತಾಕಾರದ ಅಂಗಳಕ್ಕೆ ಕಾರಣವಾಗುತ್ತದೆ. ಇದು 1510 ಸಿ. ದಿನಾಂಕದ ಮತ್ತೊಂದು ಸಣ್ಣ ಗೋಪುರದಲ್ಲಿ ಕೊನೆಗೊಳ್ಳುತ್ತದೆ. ಅದರ ದಕ್ಷಿಣ ಭಾಗದಲ್ಲಿ 100 ಸ್ತಂಭಗಳ ಸಭಾಂಗಣವಿದ್ದು, ಪ್ರತಿ ಕಂಬದ 4 ಬದಿಗಳಲ್ಲಿ ಹಿಂದೂ ಸಂಬಂಧಿತ ಉಬ್ಬು ಶಿಲ್ಪಗಳಿವೆ. ಈ ಸಾರ್ವಜನಿಕ ಸಭಾಂಗಣಕ್ಕೆ ಸಂಪರ್ಕ ಹೊಂದಿದ ಸಮುದಾಯದ ಅಡುಗೆಮನೆಯು ಇತರ ಪ್ರಮುಖ ಹಂಪಿ ದೇವಾಲಯಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟವಾಗಿದೆ. ಅಡುಗೆಮನೆ ಮತ್ತು ಆಹಾರ ಮಂಟಪಕ್ಕೆ ನೀರನ್ನು ತಲುಪಿಸಲು ಬಂಡೆಯೊಳಗೆ ಒಂದು ಚಾನೆಲ್ ಅನ್ನು ಕತ್ತರಿಸಲಾಗುತ್ತದೆ. ಸಣ್ಣ ಗೋಪುರದ ನಂತರದ ಅಂಗಳಗಳಲ್ಲಿ ದೀಪ ಸ್ತಂಭ ಮತ್ತು ನಂದಿ ಇದೆ. ಸಣ್ಣ ಗೋಪುರದ ನಂತರದ ಅಂಗಳವು ಶಿವ ದೇವಾಲಯದ ಮುಖ್ಯ ಮಂಟಪಕ್ಕೆ ಕಾರಣವಾಗುತ್ತದೆ. ಇದು ಮೂಲ ಚೌಕಾಕಾರದ ಮಂಟಪ ಮತ್ತು 2 ಸಂಯೋಜಿತ ಚೌಕಗಳು ಮತ್ತು ಕೃಷ್ಣದೇವರಾಯ ನಿರ್ಮಿಸಿದ 16 ಕಂಬಗಳಿಂದ ಕೂಡಿದ ಆಯತಾಕಾರದ ವಿಸ್ತರಣೆಯನ್ನು ಒಳಗೊಂಡಿದೆ. ಮಂಟಪದ ಮೇಲಿರುವ ತೆರೆದ ಸಭಾಂಗಣದ ಛಾವಣಿಯನ್ನು ಚಿತ್ರಿಸಲಾಗಿದೆ. ಇದು ಶಿವ-ಪಾರ್ವತಿ ವಿವಾಹಕ್ಕೆ ಸಂಬಂಧಿಸಿದ ಶೈವ ಧರ್ಮದ ದಂತಕಥೆಯನ್ನು ತೋರಿಸುತ್ತದೆ. ಇನ್ನೊಂದು ವಿಭಾಗ ವಿರೂಪಾಕ್ಷ ದೇವಾಲಯದ ಒಂದು ಕೋಣೆಯಲ್ಲಿ ವಿರೂಪಾಕ್ಷ ದೇವಾಲಯವು ತಲೆಕೆಳಗಾಗಿ ಕಾಣುತ್ತದೆ. ಇದು ವಿಶ್ವ ಪ್ರಸಿದ್ಧವಾಗಿದೆ. ವಿರೂಪಾಕ್ಷ ದೇವಾಲಯದ ಒಂದು ಕೋಣೆಯಲ್ಲಿ ವಿರೂಪಾಕ್ಷದ ಒಂದು ಬೆಳಕಿನ ಕಿಂಡಿಯಿಂದ ಒಂದು ಕೋಣೆಯಲ್ಲಿ
ದೇವಾಲಯವು ತಲೆಕೆಳಗಾಗಿ ಕಾಣುತ್ತದೆ. ಇದು ಒಂದು ವಿಶ್ವ ಪ್ರಸಿದ್ಧವಾಗಿದೆ. ಇದು ದೇವಾಲಯದ ಒಂದು ಪ್ರಸಿದ್ಧವಾದ ತಾಣವಾಗಿದೆ. ವಿಜಯನಗರ ಸಾಮ್ರಾಜ್ಯವು ಹಂಪಿಯನ್ನು ಸುತ್ತುವರೆದು ತನ್ನ ರಾಜಧಾನಿಯನ್ನು ನಿರ್ಮಿಸಿತು. ಅದನ್ನು ವಿಜಯನಗರ ಎಂದು ಕರೆಯಿತು. ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಒಂದು ಮತ್ತು ಬುಕ್ಕ ಒಂದು ಉತ್ತರ ಭಾರತದಿಂದ ಮುಸ್ಲಿಂ ಆಕ್ರಮಣಗಳನ್ನು ತಡೆಯಲು ತುಂಗಭದ್ರಾ ಪ್ರದೇಶದಲ್ಲಿ ನೆಲೆಸಿದ್ದ ಹೊಯ್ಸಳ ಸಾಮ್ರಾಜ್ಯದ ಸೈನ್ಯದಲ್ಲಿ ಸೇನಾಧಿಪತಿಗಳಾಗಿದ್ದರು ಎಂದು ಇತಿಹಾಸಕಾರರು ಪ್ರಸ್ತಾಪಿಸುತ್ತಾರೆ. ಕೆಲವರು ಅವರು ತೆಲುಗು ಜನರು ಎಂದು ಹೇಳಿಕೊಳ್ಳುತ್ತಾರೆ. ಅವರು ಹೊಯ್ಸಳ ಸಾಮ್ರಾಜ್ಯದ ಅವನತಿಯ ಸಮಯದಲ್ಲಿ ಅದರ ಉತ್ತರ ಭಾಗಗಳನ್ನು ವಶಪಡಿಸಿಕೊಂಡಿದ್ದರು. ವಿದ್ಯಾರಣ್ಯ, ಕಲಾಜನ್ಯ, ವಿದ್ಯಾರಣ್ಯ ಮತಾಂತರ ಪ್ರತಾಪರುದ್ರನ ಖಜಾನೆ ಅಧಿಕಾರಿಗಳಾಗಿದ್ದರು. ರುದ್ರನನ್ನು ಪದಚ್ಯುತಗೊಳಿಸಲಾಯಿತು ಮತ್ತು ಕಾಕತೀಯನ್ನು ನಾಶಪಡಿಸಲಾಯಿತು. ಈ ಸಮಯದಲ್ಲಿ ಈ ಇಬ್ಬರು ಸಹೋದರರಾದ ಹರಿಹರ ಒಂದು ಮತ್ತು ಬುಕ್ಕ ಒಂದು ಸಣ್ಣ ಸೈನ್ಯದೊಂದಿಗೆ ಪ್ರಸ್ತುತ ವಿಜಯನಗರದ ಸ್ಥಳವಾದ ಹಂಪಿಗೆ ಬಂದರು. ಶೃಂಗೇರಿ ಶಾರದಾ ಪೀಠದ 12ನೇ ಜಗದ್ಗುರು ವಿದ್ಯಾರಣ್ಯ ಅವರ ಸಂರಕ್ಷಣೆಯಲ್ಲಿ ತೆಗೆದುಕೊಂಡು ಸಿಂಹಾಸನದ ಮೇಲೆ ಸ್ಥಾಪಿಸಿದರು. ನಗರವನ್ನು ವಿರೂಪಾಕ್ಷ ದೇವಾಲಯ ಹಂಪಿಗೆ ಸ್ವಾಗತ. ನಮ್ಮ ಚಾನಲ್ ಹುಬ್ಬಳ್ಳಿ ಸಿದ್ದಾರೂಢ ಹುಬ್ಬಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಇದೆ. ಅವರು ಮೂಲ ಸೌಕರ್ಯ ಮತ್ತು ದೇವಾಲಯಗಳನ್ನು ವಿಸ್ತರಿಸಿದರು. ನಿಕೋಲಸ್ ಗಿಯರ್ ಮತ್ತು ಇತರ ವಿದ್ವಾಂಸರ ಪ್ರಕಾರ 1500 ಸಿ ಹೊತ್ತಿಗೆ ಹಂಪಿ ವಿಜಯನಗರವು ಬೀಜಿಂಗ್ ನಂತರ ವಿಶ್ವದ 2ನೇ ಅತಿ ದೊಡ್ಡ ಮಧ್ಯಕಾಲೀನ ಯುಗದ ನಗರವಾಗಿತ್ತು ಮತ್ತು ಬಹುಶಃ ಭಾರತದ ಅತ್ಯಂತ ಶ್ರೀಮಂತವಾಗಿತ್ತು. ಸಂಪತ್ತು 16ನೇ ಶತಮಾನದ ಡೆಕ್ಕನ್ ಪ್ರದೇಶ, ಪರ್ಷಿಯಾ ಮತ್ತು ಗೋವಾದ ಪೋರ್ಚುಗೀಸ್ ವಸಾಹತು ಪ್ರದೇಶದಿಂದ ವ್ಯಾಪಾರಿಗಳನ್ನು ಆಕರ್ಷಿಸಿತು. ವಿಜಯನಗರದ ಆಡಳಿತಗಾರರು ಬೌದ್ಧಿಕ ಅನ್ವೇಷಣೆಗಳನ್ನು ಮತ್ತು ಕಲೆಗಳಲ್ಲಿ ಬೆಳವಣಿಗೆಗಳನ್ನು ಬೆಳೆಸಿದರು. ಬಲವಾದ ಸೈನ್ಯವನ್ನು ನಿರ್ಮಿಸಿದರು ಮತ್ತು ಅದರ ಉತ್ತರ ಮತ್ತು ಪೂರ್ವಕ್ಕೆ ಸುಲ್ತಾನರೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿದರು. ಅವರು ರಸ್ತೆಗಳು, ಜಲಮಾರ್ಗಗಳು, ಕೃಷಿ, ಧಾರ್ಮಿಕ ಕಟ್ಟಡಗಳು ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಲ್ಲಿ ಹೂಡಿಕೆ ಮಾಡಿದರು. ಇದರಲ್ಲಿ ಕೋಟೆಗಳು, ನದಿ ತೀರದ ವಸತಿಗಳು, ರಾಜಮನೆತನದ ಮತ್ತು ಪವಿತ್ರ ಸಂಕೀರ್ಣಗಳು, ದೇವಾಲಯಗಳು, ಕಂಬಗಳು, ಸಭಾಂಗಣಗಳು, ಮಂಟಪಗಳು, ಜನರು ಕುಳಿತುಕೊಳ್ಳಲು ಸಭಾಂಗಣಗಳು, ಸ್ಮಾರಕ ರಚನೆಗಳು, ದ್ವಾರಗಳು, ಚೆಕ್ಪೋಸ್ಟ್ಗಳು, ಅಶ್ವಶಾಲೆಗಳು, ನೀರಿನ ರಚನೆಗಳು ಮತ್ತು ಇನ್ನೂ ಅನೇಕ ರಚನೆಗಳು ಸೇರಿವೆ ಎಂದು ಯುನೆಸ್ಕೋ ಹೇಳುತ್ತದೆ. ಈ ಸ್ಥಳವು ಬಹು ಧಾರ್ಮಿಕ ಮತ್ತು ಬಹು ಜನಾಂಗೀಯವಾಗಿತ್ತು. ಇದು ಪರಸ್ಪರ ಪಕ್ಕದಲ್ಲಿ ಹಿಂದೂ ಮತ್ತು ಜೈನ ಸ್ಮಾರಕಗಳನ್ನು ಒಳಗೊಂಡಿತ್ತು. ಕಟ್ಟಡಗಳು ಪ್ರಧಾನವಾಗಿ ಐಹೊಳೆ ಪಟ್ಟದಕಲ್ಲು ಶೈಲಿಯ ದಕ್ಷಿಣ ಭಾರತೀಯ ಹಿಂದೂ ಕಲೆಗಳು ಮತ್ತು ವಾಸ್ತುಶಿಲ್ಪವನ್ನು ಅನುಸರಿಸಿದವು. ಪೋರ್ಚುಗೀಸ್ ಮತ್ತು ಪರ್ಷಿಯನ್ ವ್ಯಾಪಾರಿಗಳು ಹಂಪಿಗೆ ಬಿಟ್ಟು ಹೋದ ಐತಿಹಾಸಿಕ ಆತ್ಮಚರಿತ್ರೆಗಳ ಪ್ರಕಾರ ನಗರವು ಮಹಾನಗರದ ಪ್ರಮಾಣದಲ್ಲಿತ್ತು. ಅವರು ಇದನ್ನು ಅತ್ಯಂತ ಸುಂದರವಾದ ನಗರಗಳಲ್ಲಿ ಒಂದು ಎಂದು ಕರೆದರು. ಸಮೃದ್ಧ ಮತ್ತು ಮೂಲ ಸೌಕರ್ಯಗಳಲ್ಲಿ ಮುಸ್ಲಿಂ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವಿನ ಮುಸ್ಲಿಂ ಯುದ್ಧಗಳು ಮುಂದುವರೆದವು. 1565 ರಲ್ಲಿ ತಾಳಿಕೋಟೆ ಕದನದಲ್ಲಿ ಮುಸ್ಲಿಂ ಸುಲ್ತಾನರ ಒಕ್ಕೂಟವು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಯುದ್ಧಕ್ಕೆ ಪ್ರವೇಶಿಸಿತು. ಅವರು ರಾಜ ಅಲಿಯ ರಾಮರಾಯನನ್ನು ಸೆರೆ ಹಿಡಿದು ಶಿರಚ್ಛೇದ ಮಾಡಿದರು. ನಂತರ ಹಂಪಿಯ ಮತ್ತು ಮಹಾನಗರ ವಿಜಯನಗರದ ಮೂಲಸೌಕರ್ಯ ರಚನೆಯ ಬೃಹತ್ ನಾಶವಾಯಿತು. ಯುದ್ಧದ ನಂತರ ನಗರವನ್ನು ಲೂಟಿ ಮಾಡಲಾಯಿತು. 6 ತಿಂಗಳ ಕಾಲ ಸುಟ್ಟು ಹಾಕಲಾಯಿತು. ನಂತರ ಅವಶೇಷಗಳಾಗಿ ಕೈಬಿಡಲಾಯಿತು. ಇದನ್ನು ಈಗ ವಿಜಯನಗರ ಸಾಮ್ರಾಜ್ಯ ಹಂಪಿ. ನಮ್ಮ ಚಾನಲ್ ಸಿದ್ದಾರೂಢ ಹುಬ್ಬಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಜಯನಗರ ಸಾಮ್ರಾಜ್ಯ ಹಂಪಿ. ಕಡಲೆಕಾಳು ಗಣೇಶ ದೇವಾಲಯ.
ಕಾಳು ಗಣೇಶವು ದೈತ್ಯ ಗಣೇಶನ ಪ್ರತಿಮೆಯನ್ನು ಕೆತ್ತಲಾಗಿದೆ. ಈ ಪ್ರತಿಮೆಯು ಹೊಟ್ಟೆಯು ಬಂಗಾಳ ಗ್ರಾಮ್ ಅನ್ನು ಹೋಲುತ್ತದೆ. ಸ್ಥಳೀಯ ಭಾಷೆಯಲ್ಲಿ ಕಡಲೆಕಾಳು ಆದ್ದರಿಂದ ಈ ಹೆಸರು ಬಂದಿದೆ. ಪ್ರತಿಮೆಯ ಸುತ್ತಲೂ ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ. ಈ ಗರ್ಭಗುಡಿಯ ಮುಂಭಾಗದಲ್ಲಿರುವ ಕಂಬಗಳ ಸಭಾಂಗಣವು ಈ ದೈತ್ಯ ಪ್ರತಿಮೆಯಂತೆಯೇ ಆಕರ್ಷಿತವಾಗಿದೆ. ಅಸಾಮಾನ್ಯವಾಗಿ ತೆಳ್ಳಗಿನ ಮತ್ತು ಎತ್ತರದ ಕಂಬಗಳಿಂದ ನಿರ್ಮಿಸಲಾದ ತೆರೆದ ಸಭಾಂಗಣ, ಅವುಗಳಲ್ಲಿ ಪ್ರತಿಯೊಂದು ಪೌರಾಣಿಕ ವಿಷಯಗಳಿಂದ ಹೆಚ್ಚು ಅಲಂಕೃತವಾಗಿದೆ. ಈ 4.5 ಮೀಟರ್ 15 ಅಡಿ ಎತ್ತರದ ಪ್ರತಿಮೆಯು ಹಂಪಿಯಲ್ಲಿರುವ ಅತಿ ದೊಡ್ಡ ಶಿಲ್ಪಗಳಲ್ಲಿ ಒಂದಾಗಿದೆ. ಸ್ತಂಭಾಕಾರದ ಸಭಾಂಗಣವು ಸುತ್ತಮುತ್ತಲಿನ ಪ್ರದೇಶಗಳನ್ನು, ವಿಶೇಷವಾಗಿ ಹಂಪಿ ಬಜಾರ್ ಮತ್ತು ಮಾತಂಗ ಬೆಟ್ಟದ ತಪ್ಪಲನ್ನು ವೀಕ್ಷಿಸಲು ಒಂದು ಅನುಕೂಲಕರ ಸ್ಥಳವಾಗಿದೆ. ಕಡಲೆಕಾಳು ಗಣೇಶ ದೇವಾಲಯದ ಮುಂಭಾಗದಲ್ಲಿರುವ ತೆರೆದ ಮುಖಮಂಟಪ ಹಂಪಿಯ ವಾಸ್ತುಶಿಲ್ಪದಲ್ಲಿ ವಿಶಿಷ್ಟವಾದ ತೆಳುವಾದ ಉದ್ದನೆಯ ಕಂಬಗಳನ್ನು ಗಮನಿಸಿ. ಕಡಲೆಕಾಳು ಗಣೇಶ ಹಂಪಿ. ಕಡಲೆಕಾಳು ಗಣೇಶ ಹಂಪಿ. ಕಡಲೆಕಾಳು ಗಣೇಶ ಹಂಪಿ. ಕೃಷ್ಣ ದೇವಾಲಯ. ಕೃಷ್ಣ ದೇವಸ್ಥಾನವು ವಿರೂಪಾಕ್ಷ ದೇವಸ್ಥಾನದಿಂದ ದಕ್ಷಿಣಕ್ಕೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಇದು 1515 ಸಿ ಯಷ್ಟು ಹಳೆಯದಾಗಿದೆ. ಹಂಪಿಯ ಸಂಕೀರ್ಣದ ಈ ಭಾಗವನ್ನು ಶಾಸನಗಳಲ್ಲಿ ಕೃಷ್ಣಪುರ ಎಂದು ಕರೆಯಲಾಗುತ್ತದೆ. ಪಾಳುಬಿದ್ದ ದೇವಸ್ಥಾನದ ಮುಂದೆ ಒಂದು ಉದ್ದವಾದ ಮಾರುಕಟ್ಟೆ ಬೀದಿ ಇದೆ. ಇದನ್ನು ಸ್ಥಳೀಯವಾಗಿ ಬಾಜಾರ್ ಎಂದು ಕರೆಯಲಾಗುತ್ತದೆ. ಸ್ತಂಭಾಕಾರದ ಕಲ್ಲಿನ ಅಂಗಡಿ ಅವಶೇಷಗಳ ನಡುವೆ ರಥಗಳು ಮಾರುಕಟ್ಟೆಗೆ ಮತ್ತು ಹೊರಗೆ ಸರಕುಗಳನ್ನು ಸಾಗಿಸಲು ಅವಕಾಶ ಮಾಡಿಕೊಟ್ಟು ವಿಶಾಲವಾದ ರಸ್ತೆ ಇದೆ ಮತ್ತು ದುಗ್ಧ ಕಾರ್ಯಕ್ರಮಗಳು ಮತ್ತು ಹಬ್ಬದ ಆಚರಣೆಗಳನ್ನು ಆಯೋಜಿಸಲಾಗಿದೆ. ಈ ರಸ್ತೆ ಉತ್ತರಕ್ಕೆ ಮತ್ತು ಮಾರುಕಟ್ಟೆ ಮಧ್ಯದಲ್ಲಿ ಒಂದು ದೊಡ್ಡ ಪುಷ್ಕರಣಿ ಇದೆ. ಇದರ ಮಧ್ಯದಲ್ಲಿ ಕಲಾತ್ಮಕ ಮಂಟಪವನ್ನು ಹೊಂದಿರುವ ಸಾರ್ವಜನಿಕ ಉಪಯುಕ್ತತೆಯ ಮೆಟ್ಟಿಲುಗಳು, ನೀರಿನ ಟ್ಯಾಂಕ್, ಕುಳಿತುಕೊಳ್ಳಲು ಸಾರ್ವಜನಿಕ ಸಭಾಂಗಣ, ಮಂಟಪ ಇದೆ. ದೇವಾಲಯವು ಪೂರ್ವಕ್ಕೆ ತೆರೆದುಕೊಳ್ಳುತ್ತದೆ. ಇದು ವಿಷ್ಣುವಿನ 10 ಅವತಾರಗಳ ಉಬ್ಬು ಶಿಲೆಗಳನ್ನು ಹೊಂದಿರುವ ದ್ವಾರವನ್ನು ಹೊಂದಿದೆ. ವಿಜಯನಗರ ಕಾಲದಲ್ಲಿನ ಮಾರ್ಕೆಟ್ ಪ್ಲೇಸ್. ಇಲ್ಲಿ ಹರಳು ರತ್ನ ಮುತ್ತುಗಳ ಮಾರ್ಕೆಟ್ ಪ್ಲೇಸ್, ವಿಜಯನಗರ, ಹಂಪಿ.
ಪ್ಲೇಸ್ ಹಂಪಿ.